ವಾಚಸ್ಪತಿ ಮಿಶ್ರರು ಮಾಡುವ ಆಕ್ಷೇಪಗಳು, ದಿಂಗ್ನಾಗನ ಆಕ್ಷೇಪಗಳು, ವಸುಬಂಧುವಿನ ಆಕ್ಷೇಪಗಳು, ಖಂಡನ ಖಂಡಕಾದ್ಯರನ ಆಕ್ಷೇಪಗಳು, ಅದಕ್ಕಿರುವ ಶಾಂಕರಿ ವ್ಯಾಖ್ಯಾನದೊಳಗಿನ ಆಕ್ಷೇಪಗಳು, ಇವುಗಳೆಲ್ಲ ಶ್ರೀಮದಾಚಾರ್ಯರ ಸಿದ್ಧಾಂತದ ಮೇಲೆ ಕೆಂಡ ಕಾರುವಂತೆ ಇದ್ದಾಗ ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತದ ಎದುರಿನಲ್ಲಿ ಇದು ಸೂರ್ಯ ಇದ್ದಂತೆ, ನೀವೆಲ್ಲ ದೀಪದ ಹೊಳದಂತೆ, ಯಾವ ಕೆಲಸಕ್ಕೂ ಬಾರದ ಆಕ್ಷೇಪಗಳು ಅಂತ ತೋರಿಸಿ ಇದು ಅಕಾಟ್ಯ, ಇದು ಅಖಂಡ್ಯ, ಇದು ಅತ್ಯಂತ ಮಂಡನೀಯವಾದದ್ದು, ಮಾನ್ಯವಾದದ್ದು ಅಂತ ಜಗತ್ತಿನಲ್ಲಿ ಸಾರಿ ಸಾರಿ ಹೇಳಿದಂತಹ ಮಹಾನುಭಾವರು ಶ್ರೀಮಟ್ಟೀಕಾಕೃತ್ಪಾದರು ಮಾತ್ರ. ಖಂಡನ ಖಂಡ ಖಾದ್ಯಕಾರ ಅವನ ಹೆಸರಿಗೆ ತಕ್ಕ ಹಾಗೆ ಖಂಡನ ಖಂಡ ಖಾದ್ಯ, ಬೇಕಾದ್ದು ಮಾಡ ನಿನ್ನ ತಲೆಗೆ ಬಂದಂತ ಖಂಡನ ಮಾಡು, ಆ ಎಲ್ಲ ಖಂಡನಗಳ ಮುಂಡನ ಮಾಡಿ ಇಡ್ತೇನೆ, ಏನು ಅಂತ ತಿಳಿದಿದ್ದೀಯಾ ಅಂತ ಷಡ್ಡು ಹೊಡೆದು ನಿಂತ ಮಹಾನುಭಾವರು ಶ್ರೀಮಟ್ಟೀಕಾಕೃತ್ಪಾದರು. ಓ, ಹಾಗಾದರೆ ಇಂತಹ ಅತೀ ಕ್ರೂರವಾಗಿ ಮಾತಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋಷ್ಟು ತತ್ವ ಅಂದರೆ ಅದಕ್ಕೆ ಖಂಡನೆ, ಬಾಯಿ ತೆಗೆದರೆ ಖಂಡನೆ. ಇಂತಹ ಖಂಡನ ಖಂಡ ಖಾದ್ಯ ಕಾರಣ ಮಾತಿಗೆ ಏನೂ ಪ್ರತಿಕ್ರಿಯೆ ಸಾಧ್ಯ ಇಲ್ಲ ಅಂತ ಕಂಗಾಲಾಗಿ ಕಾಂದಿಗ್ಭೂತರಾಗಿ ಓಡಿ ಹೋಗಬೇಕು ಜನ ಎಲ್ಲ. ಅಂತಹ ಪ್ರಸಂಗದಲ್ಲಿ ಎಲ್ಲರನ್ನೂ ಗಟ್ಟಿಯಾಗಿ ಹಿಡಿದು ಕುಂಭಕರ್ಣನಿಗೆ ಹೆದರಿ ಎಲ್ಲ ಸೈನ್ಯ ಓಡುವಾಗ ಹೆದರಬೇಡ ನಾನಿದ್ದೇನೆ ಅಂತ ವಾಯುದೇವರು ಹೇಳಿದ ರೀತಿಯಲ್ಲಿ, ಹನುಮಂತ ದೇವರು ಹೇಳಿದ ರೀತಿಯಲ್ಲಿ ಪಾಮರರಾದ ನಾವೆಲ್ಲ ಇಂತಹ ಆಕ್ಷೇಪಗಳಿಗೆ ಕಂಗಾಲಾಗಿ ಕಕ್ಕಾಬಿಕ್ಕಿಯಾಗಿ ಧಾವಿಸುವ ಪ್ರಸಂಗದಲ್ಲಿ ನಿಲ್ಲಿ ಇವುಗಳಿಗೆಲ್ಲ ನಾನು ಉತ್ತರ ಕೊಡ್ತೇನೆ, ಏನೂ ಹೊರಳಿಲ್ಲ, ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತವೇ ಸಿದ್ಧಾಂತ ಅಂತ ಮಂಡನೆ ಮಾಡಿದಂತಹ ಅದ್ವಿತೀಯರಾದ ಮಹಾಮೇಧಾವಿ ಮೂರ್ಧನ್ಯರು ಶ್ರೀಮಟ್ಟೀಕಾಕೃತ್ಪಾದರು. ಏನಾಗಾಹಿ ಸಮಸ್ತ ಶಾಸ್ತ್ರ ಪ್ರತನ ರತ್ನಾಕರೋ ಲೀಲಯ, ಏನಾ ಖಂಡಿ ಕುವಾದಿ ಸರ್ವ ಸುಭಟ ಸ್ತೋಮೋ ವಚಃ ಸಾಯಕೈಹಿ, ಏನಾ ಸ್ಥಾಪಿತ ಮಧ್ವಶಾಸ್ತ್ರ ವಿಜಯಸ್ತಂಭೋ ಧರಾಮಂಡಲೆ, ತಂ ಸೇವೆ ಜಯತೀರ್ಥ ವೀರಂ ಅನಿಶಂ ಅಧ್ವಾಖ್ಯ ರಾಜ ಆದೃತಂ.